ಆತ್ಮೀಯ ಎಲ್ಲರಿಗೂ ಆಧ್ಯಾತ್ಮಿಕ ಲೋಕ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೇಶ್ವರಂ. ಓಂ ಶಂ ಶನೇಶ್ವರಾಯ ನಮಃ. ಸ್ನೇಹಿತರೆ, ಈ ದಿನದ ವಿಚಾರವೇನೆಂದರೆ ಮೇ 16ನೇ ತಾರೀಕು ಶನಿವಾರ ವೈಶಾಖ ಮಾಸದ ಬಾದಾಮಿ ಅಮಾವಾಸ್ಯೆಯ ಬಗ್ಗೆ ವಿಚಾರವಿರುತ್ತದೆ. ಪ್ರತಿ ವರ್ಷವೂ ಕೂಡ ಬಾದಾಮಿ ಅಮಾವಾಸ್ಯೆ ಎಂದೇ ಶನೇಶ್ವರ ಸ್ವಾಮಿಯವರ ಜಯಂತಿಯನ್ನು ಆಚರಿಸುವಂಥದ್ದು ಪದ್ಧತಿ. ಅದರಲ್ಲೂ ಈ ವರ್ಷದ ಶನೇಶ್ವರ ಜಯಂತಿ ವಿಶೇಷವೇನೆಂದರೆ ಶನಿವಾರವೇ ಬಂದಿರತಕ್ಕಂತಹ ತಿಥಿ ಅಮಾವಾಸ್ಯೆಯಾಗಿರುತ್ತದೆ. ಇನ್ನು ಶನೇಶ್ವರ ಸ್ವಾಮಿಯವರ ಜನ್ಮ ವೃತ್ತಾಂತವನ್ನ ಸಂಕ್ಷಿಪ್ತವಾಗಿ ಪುರಾಣಗಳ ಪ್ರಕಾರ ತಿಳಿಯುವುದಾದರೆ, ದ್ವಿತೀಯ ಮಕ್ಕಳು ರಾಕ್ಷಸಾಂಸರಾಗಿ ಅದಿತಿಯ ಮಕ್ಕಳು ದೇವಾಂಶರಾಗಿ ಜನಿಸಿದ್ದು ಇತಿಹಾಸ. ಹಾಗೆ ದೇವಮಾತೆಯಾದ ಅದಿತಿಯು ನನಗೆ ಒಬ್ಬ ತೇಜಸ್ವಿಯಾದ ಮಗನು ಬೇಕೆಂದು ವಿಷ್ಣುವಿನನ್ನ ಕುರಿತು ಕಠೋರವಾದ ತಪಸ್ಸನ್ನು ಆಚರಿಸುತ್ತಾಳೆ. ಅದಿತಿಯ ತಪಸ್ಸಿಗೆ ಮೆಚ್ಚಿದಂತಹ ವಿಷ್ಣುವಿನಿಂದ ಅಂಶದಿಂದ 12 ಆದಿತ್ಯರಲ್ಲಿರತಕ್ಕಂತಹ ಸೂರ್ಯದೇವನು ಜನಿಸುತ್ತಾನೆ. ತದನಂತರ ವಿಶ್ವಕರ್ಮನ ಮಗಳಾಗಿರತಕ್ಕಂತಹ ಸಂಜ್ಞಾದೇವಿಯನ್ನು ಕೂಡ ಮದುವೆಯಾಗುತ್ತಾನೆ. ಇನ್ನು ಸಂಜ್ಞಾದೇವಿ ಮತ್ತು ಸೂರ್ಯದೇವರಿಗೆ ಜನಿಸಿದವರು ವೈವಸ್ವತ ಮನು, ಯಮಧರ್ಮರಾಯ ಮತ್ತು ಯಮುನಾ ನದಿ. ಸೂರ್ಯದೇವನ ಪತ್ನಿ ಸಂಜ್ಞಾದೇವಿ ಸೂರ್ಯನ ತೀವ್ರವಾದ ತೇಜಸ್ಸನ್ನು ಮತ್ತು ಶಾಖವನ್ನು ತಡೆದುಕೊಳ್ಳಲು ಸಾಧ್ಯವಾಗುತ್ತಿರಲಿಲ್ಲ. ಹಾಗಾಗಿ ತನ್ನ ತೇಜಸ್ಸನ್ನು ಕಡಿಮೆ ಮಾಡಿಕೊಳ್ಳಲು ಒಂದು ತಪಸ್ಸನ್ನು ನಿರ್ಧರಿಸುತ್ತಾಳೆ. ಸಂಜ್ಞಾದೇವಿ ತನ್ನ ತಪಸ್ಸಿಗೆ ಹೋಗುವ ಮುನ್ನ ತನ್ನಂತೆಯೇ ಕಾಣುವ ತನ್ನ ನೆರಳಿನಿಂದ ಒಂದು ರೂಪವನ್ನು ಸೃಷ್ಟಿಸುತ್ತಾಳೆ. ಆಕೆಯೇ ಛಾಯಾದೇವಿ. ತನ್ನ ಮಕ್ಕಳು ಮತ್ತು ಪತಿಯನ್ನು ನೋಡಿಕೊಳ್ಳುವುದಾಗಿ ಛಾಯಾದೇವಿಗೆ ಹೊಣೆಯನ್ನು ವಹಿಸಿ ಸಂಜ್ಞಾದೇವಿ ತಪಸ್ಸಿಗೆ ತೆರಳುತ್ತಾಳೆ. ಇನ್ನು ಸೂರ್ಯದೇವ ಮತ್ತು ಛಾಯಾದೇವಿಯ ದಾಂಪತ್ಯದ ಫಲವಾಗಿ ಶನಿದೇವರು ವೈಶಾಖ ಮಾಸದ ಪುಣ್ಯ ಅಮಾವಾಸ್ಯೆ ಎಂದು ಜನಿಸುತ್ತಾನೆ. ಛಾಯಾದೇವಿಯು ಗರ್ಭಿಣಿಯಾಗಿದ್ದಾಗ ಶಿವಭಕ್ತಳಾಗಿ ತಪಸ್ಸಿನಲ್ಲಿ ಮಗ್ನಳಾಗಿ ತಪಸ್ಸಿನ ವರ್ಚಸ್ಸಿನಿಂದ ಹಾಗೂ ಸೂರ್ಯದೇವನ ಶಾಖದಿಂದ ಶನಿದೇವನು ಕಪ್ಪು ವರ್ಣದಲ್ಲಿ ಜನಿಸಿ ಅತಿ ತೇಜಸ್ವಿಯಾಗಿ ಕಂಗೊಳಿಸುತ್ತಾನೆ. ಶನಿದೇವನು ಜನಿಸಿದಾಗ ಸೂರ್ಯನು ಮಗುವಿನ ಕಪ್ಪು ಬಣ್ಣವನ್ನು ನೋಡಿ ಇದು ನನ್ನ ಮಗನಲ್ಲವೆಂದು ಸಂಶಯ ಪಡುತ್ತಾನೆ. ಇದರಿಂದ ಕ್ರೋಧಗೊಂಡ ಶನಿದೇವರು ತನ್ನ ತಂದೆಯಾದ ಸೂರ್ಯನ ಮೇಲೆ ವಕ್ರದೃಷ್ಟಿಯನ್ನು ಬೀರುತ್ತಾನೆ. ಇದರ ಪ್ರಭಾವದಿಂದ ಸೂರ್ಯದೇವನ ವರ್ಚಸ್ಸು ಕಮ್ಮಿಯಾಗಿ ದೇಹವು ಕಪ್ಪಾಗಿ ಭಾವಿಸುತ್ತದೆ ಮತ್ತು ಸೂರ್ಯದೇವನ ಕುದುರೆಗಳು ಸ್ತಬ್ಧವಾಗುತ್ತದೆ. ಆದ ಕಾರಣ ಸೂರ್ಯನ ಪ್ರಕಾಶವಿಲ್ಲದೆ ಇಡೀ ಲೋಕವೆಲ್ಲ ಅಲ್ಲೋಲ ಕಲ್ಲೋಲವಾಗುತ್ತದೆ. ಇದನ್ನು ಅರಿತಂತಹ ಪರಮೇಶ್ವರನು ಪ್ರತ್ಯಕ್ಷನಾಗಿ ಶನಿದೇವರ ಕೋಪವನ್ನ ಶಮನಗೊಳಿಸಿ ಸೂರ್ಯದೇವನಿಗೆ ತನ್ನ ತಪ್ಪನ್ನ ಅರಿವು ಮೂಡಿಸಿ ಸೂರ್ಯನನ್ನ ಸ್ಪರ್ಶಿಸಿ ಶಾಪ ವಿಮುಕ್ತನೆಯನ್ನು ಮಾಡುತ್ತಾನೆ. ಮುಂದೆ ಸೂರ್ಯನು ಸತ್ಯದ ಅರಿವಿಂದಾಗಿ ಶನಿದೇವನನ್ನು ತನ್ನ ಪುತ್ರನೆಂದು ಒಪ್ಪಿಕೊಳ್ಳುತ್ತಾನೆ. ತನ್ನ ಭಕ್ತನಾಗಿರತಕ್ಕಂತಹ ಶನಿದೇವರನ್ನು ಮೆಚ್ಚಿ ಪರಮೇಶ್ವರನು ಶನಿದೇವರಿಗೆ ನವಗ್ರಹದಲ್ಲಿ 7ನೇ ಸ್ಥಾನವನ್ನು, ಧರ್ಮಾಧಿಪತಿಯಾದ ನ್ಯಾಯಾಧೀಶ ಸ್ಥಾನವನ್ನು ನೀಡಿ ಮನುಷ್ಯರಾಗಲಿ ದೇವತೆಗಳಾಗಲಿ ಅವರು ಮಾಡುವ ಕರ್ಮದ ಅನುಗುಣವಾಗಿ ಫಲವನ್ನು ನೀಡಬೇಕೆಂಬತಕ್ಕಂಥ ಜವಾಬ್ದಾರಿಯ ಫಲವನ್ನು ನೀಡುತ್ತಾನೆ. ಅಂದಿನಿಂದ ಇಂದಿನವರೆಗೂ ದೇವತೆಗಳಿಗಾಗಲಿ ಮನುಷ್ಯರಿಗಾಗಲಿ ಅವರು ಮಾಡುವ ಒಳ್ಳೆಯ ಮತ್ತು ಕೆಟ್ಟ ಕೆಲಸಗಳ ಅನುಸಾರಗಳ ತಕ್ಕಂತೆ ಫಲವನ್ನು ನೀಡುತ್ತಾ ಬಂದಿದ್ದಾನೆ. ನ್ಯಾಯಾಧೀಶನಾಗಿ ಶನಿದೇವರು ಇದ್ದಾನೆ ಎಂಬತಕ್ಕಂಥದ್ದು ಭಕ್ತಿಯ ಭಾವನೆ. ಸ್ನೇಹಿತರೆ, ಇದು ಶನೇಶ್ವರ ಜನನದ ಒಂದು ಸಂಕ್ಷಿಪ್ತವಾದ ಮಾಹಿತಿಯಾಗಿರುತ್ತದೆ. ಇನ್ನು ನಮ್ಮ ನಿಮ್ಮೆಲ್ಲರ ಜಾತಕದಲ್ಲಿ ಶನಿದೇವರು ಯಾವ ಸ್ಥಾನದಲ್ಲಿದ್ದಾರೆ, ಯಾವ ಫಲಗಳನ್ನ ಕೊಡುತ್ತಾ ಇದ್ದಾರೆ ಎಂಬತಕ್ಕಂಥ ಭಾವನೆಯನ್ನು ಪಕ್ಕಕ್ಕೆ ಇಟ್ಟು ಸದಾ ಶನಿದೇವರ ಆರಾಧನೆಯನ್ನು ಮಾಡುವ ಮುಖಾಂತರ ಧರ್ಮಿಷ್ಠರಾಗಿ ಧರ್ಮಪಾಲಕರಾಗಿ ಸತ್ಯವಂತರಾಗಿ ಜೀವನವನ್ನ ನಡೆಸಿದ್ದಲ್ಲಿ ಇಂದಲ್ಲ ಮುಂದೆ ಒಂದು ದಿನ ನಮಗೆ ಭಗವಂತ ಒಳ್ಳೆಯ ಫಲಗಳನ್ನೇ ಕೊಡುತ್ತಾನೆ ಎಂಬತಕ್ಕಂಥ ನಂಬಿಕೆಯಿಂದ ಮೇ 16ನೇ ತಾರೀಕು ಬಾದಾಮಿ ಅಮಾವಾಸ್ಯೆ ಅಂದ್ರೆ ನಾಳೆ ಶನಿವಾರ ಬಂದಿರತಕ್ಕಂತಹ ವಿಶೇಷವಾದ ಶನಿ ಜಯಂತಿಯೂ ಕೂಡ ಹೌದು. ನಾಳೆ ಬೆಳಗ್ಗೆ ಎಲ್ಲರೂ ಕೂಡ ಶುಚಿರ್ಭೂತರಾಗಿ ಸಮವಸ್ತ್ರ ಧಾರಿತರಾಗಿ ಹಿರಿಯರಿಗೆಲ್ಲರಿಗೂ ಕೂಡ ನಮಸ್ಕಾರವನ್ನ ಮಾಡಿ ಮನೆಯಲ್ಲಿ ದೀಪವನ್ನ ಹಚ್ಚಿ ಫಲ ತಾಂಬೂಲ ಎಳ್ಳು ಎಳ್ಳೆಣ್ಣೆ ಬಿಲ್ವಪತ್ರೆ ತುಳಸಿ ದಳದ ಸಹಿತವಾಗಿ ದೇವಸ್ಥಾನಕ್ಕೆ ಹೋಗಿ ಶನಿದೇವರಿಗೆ ಭಕ್ತಿಯಿಂದ ಸಮರ್ಪಣೆ ಮಾಡಿ ಭಗವಂತ ನಾವು ಮಾಡಿರತಕ್ಕಂಥ ತಪ್ಪುಗಳನ್ನು ಕ್ಷಮಿಸಿ ಸದಾ ಧರ್ಮದ ಆದಿಯ ಜ್ಞಾನವನ್ನು ಕೊಟ್ಟು ನಮ್ಮೆಲ್ಲರಿಗೂ ಒಳ್ಳೆ ಫಲವನ್ನು ಕೊಡು ಎಂದು ಪ್ರಾರ್ಥಿಸಿ ಎಲ್ಲರಿಗೂ ಕೂಡ ಶುಭವಾಗಲೆಂದು ನಾವು ಕೂಡ ಶನೇಶ್ವರನಲ್ಲಿ ಪ್ರಾರ್ಥಿಸುತ್ತಾ
ಸರ್ವೇ ಜನಾಃ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಆಧ್ಯಾತ್ಮಿಕ ಲೋಕ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಜೈ ಶ್ರೀರಾಮ್.